ಎಲ್ರಿಗೂ ಮಧ್ಯಾಹ್ನದ ಶುಭೋದಯ. ಈ ಒಂದು ನೂತನ ವಿಶ್ವವಿದ್ಯಾನಿಲಯದಲ್ಲಿ ಚೊಚ್ಚಲ ಕೃಷಿ ಮೇಳ 3 ದಿವಸ ಅದ್ಧೂರಿಯಾಗಿ ಲಕ್ಷಾನುಗಟ್ಟಲೆ ರೈತರು ಭಾಗವಹಿಸಿದಂಥ ಈ ಒಂದು ಕೃಷಿ ಮೇಳ ಇವತ್ತಿನ ಈ ಸಮಾರೋಪ ಸಮಾರಂಭದಲ್ಲಿ ಎಲ್ಲ ಗಣ್ಯರನ್ನ ತಮ್ಮನ್ನೆರನ್ನ ಸ್ವಾಗತಿಸಲಿಕ್ಕೆ ನನಗೆ ಬಹಳ ಹರ್ಷವಾಗ್ತದೆ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲೂ ರಾಟಿ ನಡೆಯುವುದು ಮೇಟಿಯಿಂದಲೇ, ಒಕ್ಕಲಿಗ ನೊಕ್ಕದಿರ ಬಿಕ್ಕುವುದು ಜಗವೆಲ್ಲ ಎಂಬ ಸರ್ವಜ್ಞನ ತ್ರಿಪದಿಯನ್ನು ನೆನೆಸ್ಕೊಳ್ತಾ, ನಮ್ಮ ದೇಶದ ಆರ್ಥಿಕ ಬೆನ್ನೆಲುಬು ಎಂದು ಪ್ರೀತಿಯಿಂದ ಅಕ್ಕರೆಯಿಂದ ಕರೆಯುವ ಸಮಸ್ತ ರೈತ ಜನಕ್ಕೆ ನನ್ನ ಅನಂತ ನಮಸ್ಕಾರಗಳು. ಭೂಮಿ ತಾಯಿಯ ಮಡಿಲಲ್ಲಿ ಬೆಳೆದ ಜ್ಞಾನ ತಂತ್ರಜ್ಞಾನಗಳ ಸಂಭ್ರಮ, ಸಮಗ್ರ ಕೃಷಿಯಿಂದ ಸುಸ್ಥಿರ ಭವಿಷ್ಯ ಕಟ್ಟುವ ಮತ್ತು ಸಮಗ್ರ ಕೃಷಿ ಸಮೃದ್ಧ ನಾಡು ಎಂಬ ಕನಸನ್ನು ಸಾಕಾರಗೊಳಿಸುವ ರೈತರ ಹಬ್ಬವೇ ಈ 3 ದಿನದ ಕೃಷಿ ಮೇಳವಾಗಿತ್ತು. ಮಂಡ್ಯದ ಪವಿತ್ರ ಕೃಷಿಧಾಮದಲ್ಲಿ ನಡೆಯುತ್ತಿರುವ ಕೃಷಿ ಮೇಳದ ಸಮಾರೋಪದ ಸಮಾರಂಭ ಮತ್ತು ರೈತ ಪ್ರಶಸ್ತಿ ಪ್ರದಾನಕ್ಕೆ ಸಮಾರಂಭಕ್ಕೆ ಆಗಮಿಸಿರುವ ತಮ್ಮೆಲ್ಲರನ್ನು ಸ್ವಾಗತಿಸಲು ಹರ್ಷಿಸುತ್ತೇನೆ. ಜಗದ್ಗುರು ಶ್ರೀ 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 ಡಾಕ್ಟರ್ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿ ಅವರು ಗುರುಪೀಠ ಸುತ್ತೂರು ಮಠದ ಪೀಠಾಧಿಪತಿಗಳು. ಮಹಾಸ್ವಾಮಿಯವರು ಕೇವಲ ಧಾರ್ಮಿಕ ಗುರುಗಳಷ್ಟೇ ಅಲ್ಲ, ಶಿಕ್ಷಣ ಮತ್ತು ಸಾಮಾಜಿಕ ಸೇವೆ ಮತ್ತು ಗ್ರಾಮೀಣ ಅಭಿವೃದ್ಧಿಗೆ ಅವರು ತಮ್ಮ ಜೀವನವನ್ನೇ ಸಮರ್ಪಿಸಿದ ಮಹಾನ್ ಗುರುಗಳು. ಆ ಮಹಾನ್ ಗುರುಗಳನ್ನು ತಮ್ಮೆಲ್ಲರ ಪರವಾಗಿ, ಸಮಸ್ತ ಜನತೆಯ ಪರವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆಯೇ ನಮ್ಮ ರಾಜ್ಯದ ಇನ್ನೋರ್ವ ಪ್ರಖ್ಯಾತ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಗುರುಗಳಾದ ಶ್ರೀ 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 ನಿಶ್ಚಲಾನಂದನಾಥ ಸ್ವಾಮೀಜಿಯವರು ಜ್ಞಾನ, ಸೇವೆ ಮತ್ತು ಸಂಸ್ಕಾರಗಳ ಮಾರ್ಗದರ್ಶಕರಾಗಿ ಹೆಸರಾಗಿದ್ದಾರೆ. ಸರಳತೆ, ಶಿಸ್ತಿನ ಜೀವನ ಶೈಲಿ ಮತ್ತು ಸಮಾಜಮುಖಿ ಚಟುವಟಿಕೆಗಳ ಮೂಲಕ ಅನೇಕರ ಹೃದಯ ಗೆದ್ದಿರುವ ಅವರು ವಿಶೇಷವಾಗಿ ಯುವ ಪೀಳಿಗೆಯ ಆಧ್ಯಾತ್ಮಿಕ ಜಾಗರಣೆಗೆ ಮಹತ್ವವನ್ನು ಕೊಡುಗೆ ನೀಡಿದ್ದಾರೆ. ಅವರಿಗೂ ಕೂಡ ಇಂದಿನ ಈ ಶುಭ ಕಾರ್ಯಕ್ಕೆ ನಾನು ಭಕ್ತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಇಂದಿನ ಸಮಾರಂಭದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ನಮ್ಮ ಕೃಷಿಗೆ ಬಲವರ್ಧನೆಯನ್ನು ಹೆಚ್ಚು ಒತ್ತು ಕೊಟ್ಟು ಪ್ರೋತ್ಸಾಹಿಸಿರುವ ನಿಮ್ಮೆಲ್ಲರ ಶಾಸಕರಾದ ದರ್ಶನ್ ಪುಟ್ಟಣಿಯವರು ಇನ್ನೇನು ಆಗಮಿಸಲಿದ್ದಾರೆ, ಅವರು ಬರ್ತಾರೆ, ಅವ್ರಿಗೂ ಕೂಡ ನಾನು ಸ್ವಾಗತಿಸ್ತೀನಿ. ಈ ಒಂದು ಬೃಹತ್ ಸಮಾವೇಶದ ಒಂದು ಸಮಾರೋಪ ಸಮಾರಂಭಕ್ಕೆ ನಿಮ್ಮೆಲ್ಲರ ಹೆಸರಾಂತ ಚಲನಚಿತ್ರ ನಿರ್ಮಾಪಕರಾದಂಥ ಶ್ರೀ ಉಮಾಪತಿ ಗೌಡ ಬೆಂಗಳೂರು ಇವರನ್ನ ಕೂಡ ನಾನು ಹೃತ್ಪೂರ್ವಕವಾಗಿ ಈ ಒಂದು ಸಮಾರಂಭ ಕಾರ್ಯಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಈ 3 ದಿವಸ ಮಾರ್ಗದರ್ಶನವನ್ನು ಕೊಟ್ಟು ಪ್ರೋತ್ಸಾಹವನ್ನು ನೀಡಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ಶ್ರೀಮತಿ ನಂದಿನಿಯವರು, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಮಂಡ್ಯ ಜಿಲ್ಲೆ, ಇವರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನನ್ನ ಗುರುಗಳಾದಂಥ, ನೆಚ್ಚಿನ ಶಿಕ್ಷಕರಾದಂಥ, ನನ್ನ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಓದ್ತಿರುವಾಗ ನನ್ನನ್ನು ಪಾಠ ಮಾಡಿದಂಥ ನಮ್ಮ ಶಿಕ್ಷಕರಾದಂಥ ಡಾಕ್ಟರ್ PL ಪಾಟೀಲ್, ಕುಲಪತಿಗಳು, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಇವರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ.
ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾಣೇಶ್ ಬನ್ಯಾರಯಮ್ಮ ಶುಗರ್ಸ್ ಅವರ ಕರ್ನಾಟಕ ಸ್ಟೇಟ್ ಮ್ಯಾನೇಜರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಮ್ಮೆಲ್ಲರ ಪರವಾಗಿ ಅವ್ರನ್ನ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಅಲ್ಲಿಯ ಸಂಶೋಧನಾ ನಿರ್ದೇಶಕರಾದಂಥ ಡಾಕ್ಟರ್ ಕೃಷ್ಣ ಪ್ರಸಾದ್ ಅವರು ಬಂದಿದ್ದಾರೆ. ಅವರಿಗೂ ತಮ್ಮೆಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಹೋಗ್ತಾರೆ. ಹಾಗೆ ಇನ್ನೋರ್ವ ಅತಿಥಿ ಡಾಕ್ಟರ್ MV ಮಂಜುನಾಥ್, ವಿಸ್ತರಣಾ ನಿರ್ದೇಶಕರು, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಅವರನ್ನೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಹಾಗೆ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನ ಸಂಶೋಧನಾ ನಿರ್ದೇಶಕರಾದಂಥ ಡಾಕ್ಟರ್ HS ಶಿವರಾಮ್ ಅವರು ಬಂದಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ S ಆನಂದ್ ಮತ್ತು ರುದ್ರಪ್ಪ ಅವರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಮಂಡ್ಯ ಜಿಲ್ಲಾಧ್ಯಕ್ಷರು. ಅವ್ರನ್ನೂ ಕೂಡ ನಮ್ಮ ವಿಶೇಷಾಧಿಕಾರಿಗಳು ಅವ್ರನ್ನ ಸ್ವಾಗತಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಹಾಗೆ ಈ ಒಂದು ಸಮಾರಂಭದಲ್ಲಿ ನಮ್ಮ ವಿಶ್ವವಿದ್ಯಾನಿಲಯದ ಎಲ್ಲ ಅಧಿಕಾರಿ ವರ್ಗದವರನ್ನ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಕುವೆಂಪು ಅವರ ಕವಿವಾಣಿಯನ್ನು ಸ್ಮರಿಸುತ್ತಾ ಕುವೆಂಪು ಅವರು ರೈತರನ್ನು ನೇಗಿಲ ಯೋಗಿ ಎಂದು ಬಣ್ಣಿಸಿದ್ದಾರೆ. ಏಕೆಂದರೆ ಫಲ ಬಯಸದೇ ದುಡಿಯುವ ತ್ಯಾಗಿಗಳು ಮತ್ತು ಲೋಕಕ್ಕೆ ಅನ್ನ ನೀಡುವ ಭೋಗಿಗಳು. ಇಂದಿನ ಕೃಷಿ ಮೇಳಕ್ಕೆ ಆಗಮಿಸಿರುವ ಸರ್ವ ರೈತ ಬಾಂಧವರನ್ನು ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಈ ಕೃಷಿ ಮೇಳದ ಅಂಗವಾಗಿ ಸಹಕರಿಸಿದ ಎಲ್ಲ ಬೋಧಕ ಮತ್ತು ಬೋಧಕೇತರನ್ನ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಆಹ್ವಾನಿಸ್ತಾ ಇದ್ದೀನಿ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು 3 ದಿವಸದಿಂದ ನಮ್ಮ ಪತ್ರಕರ್ತರು ಸಾಕಷ್ಟು ಪ್ರಚಲಿತಿಯನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಮ್ಮ ರಾಜ್ಯದ ಕೃಷಿ ಅಭಿವೃದ್ಧಿಗೆ, ನವೀನ ಆವಿಷ್ಕಾರಗಳಿಗೆ ಹಾಗೂ ಸಮುದಾಯದ ಕಲ್ಯಾಣಕ್ಕೆ ತಮ್ಮ ಅಪರೂಪದ ಕೊಡುಗೆ ನೀಡಿದ ಶ್ರೇಷ್ಠ ರೈತರನ್ನು ಗೌರವಿಸುವ ಪವಿತ್ರ ಪ್ರಯತ್ನವೇ ರೈತ ಪ್ರಶಸ್ತಿ ಪ್ರದಾನ ಸಮಾರಂಭ. ಈ ಹೆಮ್ಮೆಯ ಕ್ಷಣಕ್ಕೆ ಸಾಕ್ಷಿಯಾಗಲಿರುವ ಪ್ರಶಸ್ತಿ ಭಾಜನರಾದ ಮೈಸೂರು ಜಿಲ್ಲೆಯ ಹೆಮ್ಮೆಯ ರೈತ ಮಿತ್ರರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೀನಿ. ಕೊನೆಯದಾಗಿ ಎಲ್ಲರನ್ನೂ ನಾನು ಕೃಷಿ ಮೇಳದ ಆದ್ಯೋರು ಯಶಸ್ವಿಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಕಾರಣೀಕರ್ತರಾದ ಸರ್ವರನ್ನು ಸ್ವಾಗತಿಸುತ್ತಾ, ಮಹಡಿಯಲ್ಲಿದ್ದರೇನು, ಗುಡಿಸಲಲ್ಲಿದ್ದರೇನು, ಹಸಿವಿಗೆ ಅನ್ನ ತಿನ್ನದೆ ಚಿನ್ನವನ್ನು ತಿನ್ನಲು ಸಾಧ್ಯವೇನೋ ಎಂಬ ಮಾತಿನೊಂದಿಗೆ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.